ಹೆಸರು ಬಂದು ಬಸವರಾಜಪ್ಪ ಅಂತೇಳಿ. ಇವ್ರು ಆ್ಯಕ್ಚುಲಿ ಬಂದು ತೋರಗಣದಿಂದ ಬಂದು ಟ್ರೀಟ್ಮೆಂಟನ್ನು ಮಾಡಿರೋದು. ಸೊ ಅಪ್ಪ ಬಂದು ಸೆರಾಕೇರಲ್ಲಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಒಂದು ಬೆಸ್ಟ್ ರಿಸಲ್ಟ್ನ ತೊಗೊಂಡಿದ್ದಾರೆ. ಸೊ ಅಪ್ಪ ಅಮ್ಮ ಇಬ್ಬರೂ ಕೂಡ ಅರ್ಲಿ ಮಾರ್ನಿಂಗ್ ಫಸ್ಟ್ ಬ್ಯಾಚ್ಗೆ ಬಂದು ಸೊ ಸೆರಾಕೇರಿ ಬರೋಕ್ಕೋಸ್ಕರನೇ ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ಅವರು ಅವ್ರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಫಸ್ಟ್ ಬ್ಯಾಚ್ಗೆ ಸೆರಾಕೇರಿ ಬರೋರು. ಸೊ ಇವಾಗ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಮಾಡಿ ಇವಾಗ ಒಂದು ಬೆಸ್ಟ್ ರಿಸಲ್ಟ್ನ ತೊಗೊಂಡಿದ್ದಾರೆ. ಸೊ ಈ ವಾಟರ್ ಕುಡಿಯುವಾಗ ಬಂದು ಅವ್ರಿಗೆ ಅಷ್ಟು ರಿಸಲ್ಟ್ ಬಂದಿದೆ. ಸೊ ಅದೇ ರೀಸನಿಂದನೇ ಈ ವಾಟರ್ ನಾವು ರೆಗ್ಯುಲರ್ ಆಗಿ ಕುಡಿಯುವಾಗ ನಮ್ಮ ಇಡೀ ಕುಟುಂಬದ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೋಬೋದು ಅಂತೇಳಿ. ಸೊ ಇನ್ನೊಂದು ಅವರ ಮಕ್ಕಳು ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಬ್ರದರ್ಸ್ ಬಂದು ವರ್ಕಲ್ಲಿ ಇರೋದ್ರಿಂದ ಅದಕ್ಕೋಸ್ಕರನೇ ಸೊ ಕಂಪನಿ ಕೊಟ್ಟ ಒಂದು ಅವಕಾಶನ ಯೂಸ್ ಮಾಡಿಕೊಂಡು ಅವ್ರ ಮನೆಗೆ ಬಂದು ಈ ಜೇಡತ್ ವಾಟರ್ ಮಿಷಿನು ಹಾಗೆ CCM ಬೆಡ್ಡು ಜೇಡ್ ಪೋಟನ್ ಹಾಗೆ ಈ ಜೇಡ್ ಕೋಟನ್ನು ಬಂದು ಮನೆಗೆ ತೊಗೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಅವ್ರ ಮನೆಗೆ ಬಂದು ಈ ಆರೋಗ್ಯವನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅಪ್ಪ ಅಮ್ಮನ ಮಾತಾಡ್ಸೋಣ, ಅವ್ರು ಎಷ್ಟು ದಿನವಾಗಿ ಸೆರಾಕೇರ್ಗೆ ಬಂದರು, ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು, ಏನಕ್ಕೋಸ್ಕರ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅಪ್ಪ ಅಮ್ಮ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ಅವರಿಗೋಸ್ಕರ ಜೋರ ಚಪ್ಪಾಳೆ ಮಾಡಿ ಅಪ್ಪಮ್ಮ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಬಸವರಾಜ್ ಅಂತ. ನಾವು ಕುರೆಕೊಪ್ಪದವರು. ಆ್ಯಕ್ಚುಲಿ ನಾನು ಸತತವಾಗಿ 40 ದಿನ ಸಿರಾಕೇರಿಗೆ ಬರ್ತಾಯಿದ್ದೆ ಬೆಳಗ್ಗೆ ಫಸ್ಟ್ ಬ್ಯಾಚ್ಗೆ. ನನಗೆ ಇದು ಸೇರೋಕ್ಕಿಂತ ಮೊದಲೇ ಸಿರಾಕೇರ್ ಅಂತ ನನಗೇನು ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಶರಣೇಗೌಡರು ಅಂತ ನಮ್ಮ ದೋಸ್ತರು, ನಮ್ಮ ಫ್ರೆಂಡು, ಅವರು ಇಲ್ಲಿ ಬಂದು ಸಿರಾಕೇರಿಗೆ ಹಾಕಿದ್ರು. ಆ್ಯಕ್ಚುಲಿ ಮೊದಲು ಇದು ಪ್ರಭಾತ್ ಟಾಕೀಸ್ ಎದುರುಗಡೆ ಇತ್ತು, ಅಲ್ಲಿ ಹೋಗ್ತಾಯಿದ್ವಿ 1-2 ದಿನ. ಆಮೇಲೆ ಇಲ್ಲಿ ಶಿಫ್ಟ್ ಆಯಿತು. ಮೊದಲು ನನ್ನ ಸಿರಾಕೇರಿಗೆ ಸ್ಟಾಫ್ನರಿಗೆ ಒಳ್ಳೆಯ ಕೃತಜ್ಞತೆಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಷ್ಟು ಶ್ರಮದಿಂದ ನಮ್ಮನ್ನು ಹೆಲ್ತನ್ನು ಕ್ಯೂರ್ ಮಾಡಿದ್ದಾರೆ. ನಿಜವಾಗಲೂ ಇದರಲ್ಲಿ ಭಯಂಕರ ಇದಿದೆ, ಏನು ಎಲ್ಲ ಉಪಯೋಗಗಳು ಕೂಡ ಇದ್ದಾವೆ. 40 ದಿನಗಳಲ್ಲಿ ಅದ್ಭುತವಾದ ನಾನು ರಿಸಲ್ಟ್ಗಳನ್ನು ಕಳ್ಕೊಂಡೆ. ಇದರಲ್ಲಿ ಆ್ಯಕ್ಚುಲಿ ನನಗೆ ಮೊದಲು ಆ್ಯಕ್ಚುಲಿ ನಾನು ಹುಟ್ಟನೊಂದೂ ಅಂಗವಿಕಲ. ನನಗೆ ಅಂಗವಿಕಲತೆ ಇದ್ದಿದ್ದು ಕೂಡ ಅದು ನಮ್ಮ ಮಕ್ಕಳಿಗೆ ಕೂಡ ಬಂದಿತ್ತು. ಅದಕ್ಕೆ ನನ್ನಂಗೆ ಅವ್ರು ಆಗಬಾರ್ದು ಅಂತ ಹೇಳಿ ಇದನ್ನೆಲ್ಲ ನಾನು ಸಿರಾಕೇರಿನಿಂದ CCM ಬೆಡ್ಡು ಮತ್ತು ನೀರಿಂದು ಎಲ್ಲ ತೊಗೊಂಡು ನಮ್ಮ ಮನೆಯವರಿಗೆಲ್ಲ ಉಪಯೋಗ ಆಗಲಿ, ಯಾರೂ ಆಸ್ಪತ್ರೆ ಮೆಟ್ಲು ಏರಬಾರ್ದು ಅಂತ ಹೇಳಿ ಈ ನಿರ್ಧಾರವನ್ನು ತೊಗೊಂಡು ನಾನು ಇವತ್ತು ಹೋಗ್ತಾ ಇದ್ದೀನಿ. ನೀವು ಕೂಡ ಇದರಲ್ಲಿ ಏನಾದರೂ ಇದ್ದರೆ ಉಪಯೋಗ ಪಡ್ಕೊಳ್ಳಿ. ನಿಜವಾಗ್ಲೂ ಇದರಲ್ಲಿ ಮಹತ್ವ ಇದೆ. ನಿಮಗೆ ಖಂಡಿತ ಆರೋಗ್ಯವನ್ನು ಕಾಪಾಡುತ್ತೆ. ಇದು ಹೇಳಿ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಎಷ್ಟೋ ಜನ ಅಪ್ಪ ಅಮ್ಮಂದ್ರಿಗೆ ಬಂದು ಇದು ಕರೆಂಟ್ ಟ್ರೀಟ್ಮೆಂಟು, ರಕ್ತ ಇರ್ಕೊಳ್ಳುತ್ತೆ, ಮೂಳೆ ಪ್ರಾಬ್ಲಮ್ ಆಗುತ್ತೆ, ಈ ತರ ಎಲ್ಲ ಒಂದು ಡೌಟ್ಸ್ ಇರುತ್ತೆ. ಸೊ ನೀವು ಕೂಡ ಇಂಜಿನಿಯರ್, ಓಕೆನಾ? ಸೊ ಈ ತರ ಎಲ್ಲ ಬಂದು ಡೌಟ್ಸ್ ಇರ್ತಕ್ಕಂಥ ಅಪ್ಪ ಅಮ್ಮಂದ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಪ್ಪ? ಇದೆಲ್ಲ ಕಟ್ಟುಕತೆ. ಆ್ಯಕ್ಚುಲಿ ನನಗೂ ತುಂಬ ಮಂದಿ ಹೇಳಿದರು ಅದರಲ್ಲಿ ನಾವೆಲ್ಲ ಹೋಗಿ ಬಿಟ್ಟಿದ್ದೀವಿ ಅಂತಂದು. ಮೊದಲು ನಿಮ್ಮಷ್ಟು ನೀವು ನೋಡ್ಕೋಬೇಕಂದ್ರೆ ನೀರಿನಲ್ಲಿ ಅದರಲ್ಲಿ ಇಳಿಬೇಕು. ಅವಾಗಾದ್ರೆ ನಿಮಗೆ ಆಳ ಅದು ಎಷ್ಟು ಅಂತ ಗೊತ್ತಾಗುತ್ತೆ. ಇನ್ನೊಬ್ರು ಮಾತು ಕೇಳಬೇಡಿ ದಯವಿಟ್ಟು. ಇದರಲ್ಲಿ ತುಂಬ ಉಪಯೋಗ ಇದೆ. ಇದರಲ್ಲಿ ಏನು ಎಳ್ಳಷ್ಟು ಎಲ್ಲ ಹೇಳೋದೆಲ್ಲ ಎಲ್ಲ ಫೇಕೆ, ಎಲ್ಲ ಸುಳ್ಳು. ಇದರಲ್ಲಿ ಏನೂ ಇಲ್ಲ. ನಿಜವಾಗ್ಲೂ ನೀವು ಖಂಡಿತವಾಗಿ ಈ ಸಿರಾಕೇರಿಗೆ ಬಂದು ನೀವು ಪ್ರತಿದಿನ ಅಟ್ಲೀಸ್ಟ್ ಬಂದು ಇಲ್ಲಿ ಸ್ವಲ್ಪ ಸಮಯ ಕಳೆದ್ರೆ ಅದ್ಭುತ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ ಅಪ್ಪ, ಇಲ್ಲಿ ಹೊಸದಾಗಿ ಬರ್ತಕ್ಕಂಥ ಅಪ್ಪ ಅಮ್ಮಂದ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮೆಡಿಸನ್ ಬೆಟರ, ಈ ಥರ ನ್ಯಾಚುರಲ್ ಟ್ರೀಟ್ಮೆಂಟ್ ಬೆಟರ? ಆ್ಯಕ್ಚುಲಿ ನೀವು ಡಾಕ್ಟ್ರ್ ಹತ್ರ ಹೋಗ್ಬೋದು. ಡಾಕ್ಟ್ರ್ ಹತ್ರ ಹೋದರೆ ಏನು ಮಾಡ್ತಾರೆ ಅವರು, ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತಂದ್ರೆ ಒಂದು ಗುಳಿಗೆ ಕೊಡ್ತಾರೆ, ಅದಕ್ಕೆ 10 ರೋಗಗಳು ಹುಟ್ಟುತ್ತಾವೆ. ದಯವಿಟ್ಟು ನೀವು ಆ ಡಾಕ್ಟ್ರ್ ಹತ್ರ ಹೋಗಬೇಡ್ರಿ. ದಯವಿಟ್ಟು ಸಿರಾಕೇರಿಗೆ ಇಲ್ಲಿ ಬಳ್ಳಾರಿ ಜನರೆಲ್ಲ ಎಷ್ಟು ಅದೃಷ್ಟವಂತರಂದರೆ ಈ ಸಿರಾಕೇರು ಇಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿ ಇಲ್ಲ. ಮತ್ತು ಗದಗು ಮತ್ತು ಹುಬ್ಳಿಗೆ ಹೋಗ್ಬೇಕು ನೀವು, ಇಲ್ಲಾಂದರೆ ಬೆಳಗಾವಿಗೆ ಹೋಗ್ಬೇಕು. ದಯವಿಟ್ಟು ಹೇಳ್ತೀನಲ್ಲ, ಬಳ್ಳಾರಿ ಜನರು ತುಂಬ ಅದೃಷ್ಟವಂತರು. ಇಂಥ ಸಿರಾಕೇರ್ ಸೆಂಟರ್ ನಿಮಗೆ ಸಿಗಬೇಕಂದ್ರೆ ದಯವಿಟ್ಟು ನೀವು ಉಪಯೋಗ ಪಡೆದುಕೊಳ್ಳ್ರಿ. ಅದ್ಭುತ ಇದೆ ರಿಸಲ್ಟು. ಇದರಲ್ಲಿ ಏನು ಬೇರೆಯವ್ರ ಮಾತು ಕೇಳಿ ಇದಕ್ಕೆ ಕಿವಿ ಕೊಡಬೇಡ್ರಿ. ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲೇ ಇದೆ, ನಿಮಗೆ ಉಪಯೋಗ ಆಗುತ್ತೆ. ದಯವಿಟ್ಟು ನೀವು ಬಂದು 1-2 ತಾಸು ಇಲ್ಲಿ ಸಮಯ ಕಳೆದ್ರೆ ದಯವಿಟ್ಟು ನೀವು ಹಾಸ್ಪಿಟ್ಲ್ ಮೆಟ್ಲು ಏರೋದಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಪ್ಪ, ಇವಾಗ ನೀವು ಜೇಡಲ್ತ್ ವಾಟರ್ ಮಿಷನ್ನೇ ಬೇಕು ಅಂತೇಳಿ ಏನಕ್ಕೋಸ್ಕರ ಡಿಸೈಡ್ ಮಾಡಿದ್ರಿ? ಇದು ಜೇಡ್ ವಾಟರ್ ಇದೆಯಲ್ಲ, ಇದು ಒಂಥರ ಅಮೃತ ಅಂತ ಹೇಳ್ಬೋದು. ನಾನು ಅಮೃತನೇ ಇದು. ನಿಜವಾಗ್ಲೂ ನಾನು ಸಿರಾಕೇರಿ ಬಂದಾಗ 10 ದಿನ 1 ಲೀಟ್ರು ದಿನ ಬೆಳಿಗ್ಗೆ ಕೊಡ್ತಾಯಿದ್ರು ಅವರು.
ಅದಕ್ಕಾಗಿ ನಾವು ಬೆಳಗ್ಗೆ 3 ಗಂಟೆಗೆ ಎದ್ದು ಸತತವಾಗಿ ಕುಡಿಯೋಂಥ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ 10 ದಿನ ತುಂಬ ಅದ್ಭುತ ರಿಸಲ್ಟು. ಗೀಸ್ಟ್ರಿಕ್ಕು ಎಲ್ಲ ಮೈ ಹಗುರ ಆಗೋದು, ಒಂಥರ ಗಾಳಿಯಲ್ಲಿ ಓಡಾಡ್ದಂಗೆ ಆಗೋದು. ನನಗೆ ಆಶ್ಚರ್ಯ ಆಗ್ತಿತ್ತು, ಏನಪ್ಪ ಈ ಥರ ನನಗೆ ಎಫೆಕ್ಟ್ ಆಗಿದೆ ಅಂತ. ಅದ್ಭುತ ರಿಸಲ್ಟ್ ಇದೆ ಇದರಲ್ಲಿ. ನೀರಿಂದ್ರಲ್ಲಂತೂ ಇದು ಅಮೃತ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದು ಕುಡಿದಷ್ಟು ನಿಮಗೆ ಶಕ್ತಿ ಬರುತ್ತೆ. ಯಾವ ಕಾಯಿಲೆನೂ ನಿಮ್ಮ ದೇಹದಲ್ಲಿ ಒಳಗಡೆ ಹೋಗಲಿಕ್ಕೆ ಬಿಡೋದಿಲ್ಲ ಅದು. ಓಕೆ, ಆನ್ಲೈನೆಲ್ಲ ಕಡಿಮೆ ಅಂತಾರೆ, ನೀವೇನಕ್ಕೋಸ್ಕರ ಸರಾಕೆರೆ ತೊಗೋಬೇಕಂತ ಡಿಸೈಡ್ ಮಾಡಿದ್ರಿ ಅಪ್ಪ? ಮೇಡಮ್, ಆನ್ಲೈನಲ್ಲಿ ಆ್ಯಕ್ಚುಲಿ ಇದು ಸಿರಾಕೇರ್ ಸೌತ್ ಕೊರಿಯನ್ ಜೇಡ್ ವಾಟ್ರ್ ಇದೆ, ಅಥವಾ ಜೇಡ್ ಸ್ಟೋನ್, ಅಥವಾ ಈ CCM ಮ್ಯಾಟು ಮತ್ತು ವಾಟ್ರು, ಇವು ಯಾವ ಸೌತ್ ಕೊರಿಯನ್ ಕಂಪನಿ ಯಾರಿಗೂ ಆನ್ಲೈನಲ್ಲಿ ಕೊಡೋದಿಲ್ಲ. ಸುಮ್ಮನೆ ನೀವು ಫೇಕಾಗಿ ಕಡಿಮೆ ಸಿಗುತ್ತೆ ಅಂತಂದು ಹೋಗಿ ಮಳ್ಳಾಗಕ್ಕೆ ಹೋಗ್ಬೇಡ್ರಿ. ನಿಜವಾಗ್ಲೂ ನೀವು ಹೆಂಗಾದರೂ ದುಡ್ಡು ಖರ್ಚು ಮಾಡ್ತೀರಾ, ಅದನ್ನು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಿ ಅದನ್ನು ಉಪಯೋಗ ತೆಗೆದುಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ನಿಮಗೂ ನಿಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಈ ಥರ ಬಂದು ವಾಟರ್ ನನಗೂ ವಾಟ್ಸಪ್ನಾಗೆಲ್ಲ ಹಾಕಿದ್ರು, ಇದು 20,000 ರೂಪಾಯಿ ಸಿಗುತ್ತೆ ಅಷ್ಟೇ ಯಾಕೆ ಅಂತಂದು. ನಾನು ಅದು ಯಾಕೋ ಕೈ ಕೊಡೋದಿಲ್ಲ. ಯಾಕಂದರೆ ಆನ್ಲೈನಲ್ಲಿ ಸರಿಯಾಗಿ ಸರ್ವಿಸ್ ಕೊಡೋದಿಲ್ಲ, ಅದೆಲ್ಲ ಡೂಪ್ಲಿಕೇಟೆ. ನಿಜವಾಗ್ಲೂ ಅದು ಡೂಪ್ಲಿಕೇಟೆ. ಜೇಡ್ ಸ್ಟೋನ್ ಸಿಗೋದು, ಜೇಡ್ ಸ್ಟೋನು ಬರೀ ಸೌತ್ ಕೊರಿಯನ್ ಕಂಪನಿಯಲ್ಲಿ ಮಾತ್ರ. ಅವ್ರು ಯಾರು ಆನ್ಲೈನಲ್ಲಿ ಎಲ್ಲಿಯೂ ಕೊಡೋದಿಲ್ಲ. ಸ್ವತಃವಾಗಿ ಅವರೇ ಜನರಿಗೆ ಮುಟ್ಸತಕ್ಕಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅಪ್ಪ, ಇವಾಗ ಹೊಸದಾಗಿ ಬರುವಾಗ ಎಷ್ಟೋ ಜನ ಅಪ್ಪ ಅಮ್ಮಂದ್ರು ಶೀತ ಆದರೆ, ಜ್ವರ ಬಂದರೆ, ಇವಾಗ ಶುಗರ್ ಕೂಡ ಜಾಸ್ತಿ ಏನಾದರೂ ಆದರೆ, ಈ ಬಾಡಿ ಪೇನ್ಸ್ ಆಗಿಬಿಟ್ರೆ, ವಾಮಿಟ್ ಆದರೆ, ಸೊ ಈ ಥರ ಏನಾದ್ರು ಭಯ ಪಡ್ಕೊಂಡು ಬಿಟ್ಬಿಡ್ತಾರಪ್ಪ. ಅಂಥವ್ರಿಗೆ ನೀವೇನು ಹೇಳ್ತೀರಾ? ನಿಮಗೇನೆಲ್ಲ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗಿತ್ತು ಸರಾಕೆರಿ ಬರುವಾಗ? ನಾನು ಸಿರೇಕೆರೆ ಬರಬೇಕಾದಾಗ ಇದು ತೊಗೊಂಡು ನನಗೂ ನಮ್ಮ ಮನೆಯವ್ರಿಗೂ 1-2 ದಿನ ಹೆಚ್ಚು ಕಡಿಮೆ ಆಗಿತ್ತು. ನಾವು ಡ್ರಾಪ್ ಮಾಡಬೇಕಂತ ಇದರಲ್ಲಿ ಇದ್ವಿ. ಆದ್ರೂ ನಮ್ಮ ಮೇಡಮ್ ಹೇಳ್ತಾ ಇದ್ರು, ಸಿರೇಕೆರೆಯಲ್ಲಿ ಇದು ತುಂಬ ಮೇಲೆ ಹೋಗಿ ಕೆಳಗಡೆ ಬರುತ್ತೆ, ಖಂಡಿತ ಅದರ ಜೊತೆಗೆ ನಾವು ಇರಬೇಕು. ಇದರಲ್ಲಿ ಏನು ಅಡ್ವರ್ಸ್ ಎಫೆಕ್ಟ್ ಏನೂ ಇಲ್ಲ. ಇದನ್ನು ಏನೇನು ನಿಮ್ಮ ಬಾಡಿಯಲ್ಲಿ, ನಿಮ್ಮ ಮೈಯಲ್ಲಿ ಏನೇನು ಕಲ್ಮಶ ಇರುತ್ತೆ ಅದು ಹೊರಗೆ ಹಾಕ್ಲಿಕ್ಕೆ ನೋಡುತ್ತೆ. ನೀವು ಅದ್ರ ಜೊತೆಗೆ ಸಹಕಾರ ಇರಬೇಕು, ಅದ್ರ ಜೊತೆಗೆ ಇರಬೇಕು. ಖಂಡಿತ ಇದು ಒಂದಲ್ಲ ಒಂದಿನ ಇದು ಗುಣ ಆಗುತ್ತೆ. ಸ್ವಲ್ಪ ನಿಮಗೆ ತಾಳ್ಮೆ ಇರಬೇಕು. ಅದರ ಜೊತೆಗೆ ಖಂಡಿತ ಇದರಲ್ಲಿ ಗುಣ ಇದೆ. ನೀವು ಅದಕ್ಕೆಲ್ಲ ಅದರದ್ದು ಬೇಡ. ದಯವಿಟ್ಟು ನೀವು ಬನ್ನಿ. ಸೆಂಟ್ರಲ್ಲಿ ಡಿಸ್ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ನೀವು ದಯವಿಟ್ಟು ಇದರಲ್ಲಿ ರಿಸಲ್ಟ್ ಸಿಗುತ್ತೆ. ಏನು ಅದ್ರ ಭಯ ಪಡೋದು ಅಗತ್ಯ ಇಲ್ಲ ಇದರಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಅವ್ರು ಬಂದಿದ್ದೇ ಅಮ್ಮನಿಗೋಸ್ಕರ. ಸೊ ಅಮ್ಮ ಏನಾದ್ರು ರಿಸಲ್ಟ್ ತೊಗೊಂಡಿದ್ರು ಅಂತ ಕೇಳಿಸ್ಕೊಳ್ಳೋಣ. ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪಾರ್ವತಿ ಅಂತ. ನಾನು ತೋರಣಗಲ್ಲಿಂದ, ನಾವು ಕುರೇಕೊಪ್ಪ ವಿಲೇಜ್ ನಮ್ಮದು ಆ್ಯಕ್ಚುಲಿ ಪ್ರಾಪರು, ಬಟ್ ನಾವು ತೋರಣಗಲ್ಲಲ್ಲೇ ಇರೋದು. JSW ಅಲ್ಲಿ ನಮ್ಮ ಮನೆಯವ್ರು ಕೆಲಸ ಮಾಡ್ತಿದ್ರು. ಅಲ್ಲಿಂದ ಹೊರಗಡೆ ಬಂದಿದ್ದೀವಿ, ಅವಾಗ ರಿಟೈರ್ಡ್ ಆಗಿ ಹೊರಗಡೆ ಇದ್ದೀವಿ. ಬಟ್ ನನಗೆ ಸಿರಾಕೇರ್ ಗೊತ್ತಾಗಿದ್ದು ನಮ್ಮ ಮನೆಯವ್ರ ಫ್ರೆಂಡ್ ಶರಣಗೌಡ ಅಂತ. ಅವರು ನನಗೆ ಹೇಳಿದರು, ಒಂದು ವಾರ ಮಾಡಿ ಬಂದಿದ್ದೀನಮ್ಮ ನಾನು, ತುಂಬ ಚೆನ್ನಾಗಿದೆ, ನೀನು ಬಸವರಾಜ್ ಅವರು ಹೋಗ್ರಿ, ಯಾಕಂದ್ರೆ ಇವಾಗೇನು ಡ್ಯೂಟಿ ಇಲ್ಲ, ಆರಾಮಾಗಿ ರಿಟೈರ್ಡ್ ಆಗಿ ಮನೆಗಿದ್ದೀರಿ, ನೀವು ಆರೋಗ್ಯ ಸಂಬಂಧ ಎಲ್ಲಾದರೂ ಹೋಗ್ಬೋದು. ಬಟ್ ಆದರೆ ಸಿರಾಕೇರು ನಮ್ಮ ಬಳ್ಳಾರಿಗೆ ಬಂದಿರೋದು ನಮ್ಮೆಲ್ಲರ ಅದೃಷ್ಟ. ನಾನು ಕೂಡ ಒಂದು 10 days ಮಾಡಿದ್ದೀನಿ, ತುಂಬ ರಿಸಲ್ಟ್ ಸಿಕ್ಕಿದೆ ನನಗೆ ತುಂಬ ಮೊಣಕಾಲು ನೋವು, ಕಾಲು ನೋವು, ಆಮೇಲೆ ವೆಯ್ಟ್ ಕೂಡ ಜಾಸ್ತಿ ಇತ್ತು, ನಂದು ವೆಯ್ಟ್ ಕಮ್ಮಿ ಆಗಿದೆ. ನನಗೆ ಎಲ್ಲರೂ ಕೇಳ್ತಿದ್ದಾರೆ ಹೊರಗಡೆ ಹೋದ, ಏನು ರೀ ಇಷ್ಟು ಚೆನ್ನಾಗಿದ್ದೀರಾ ಗೌಡ್ರೆ, ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಿದ್ದಾರಮ್ಮ. ನಿಜವಾಗ್ಲೂ ಚೆನ್ನಾಗಿದೆ, ನೀನು ಬಸವರಾಜ್ ಅವ್ರನ್ನ ಕರ್ಕೊಂಡು ಅಟ್ಲೀಸ್ಟ್ 41 ದಿನ ನೀನು ಇದನ್ನು ಮಾಡಲೇಬೇಕು, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಬಟ್ ನನಗೂ ಸ್ವಲ್ಪ ಕೊರೋನಾ ಟೈಮಲ್ಲಿ ಆರೋಗ್ಯ ಇದಾಗಿತ್ತು, ಹೆಲ್ತ್ ಇಶ್ಯೂಸ್ ಆಗಿತ್ತು. ಸ್ವಲ್ಪ ನನಗೆ ಅದು ಜೋಲಿ ಬಂದಂಗೆ ಆಗೋದು, ಆ ಥರ ಎಲ್ಲ ಆಗ್ತಿತ್ತು. ಕೈಯೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಕೈದು ಸ್ವಲ್ಪ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಆಗಿತ್ತು. ಬಟ್ ಅದಕ್ಕೆ ನಾನು ಡಾಕ್ಟ್ರಿಂದ ಮೆಡಿಸಿನ್ ತೊಗೊಂಡು ಅವಾಗ ಆರಾಮಾಗಿದ್ದೆ. ಬಟ್ ಇನ್ನೂ ಸಿಮ್ಟಮ್ಸ್ ಇತ್ತು ನನಗೆ. ಬಟ್ ಇಲ್ಲಿ ಬಂದಮೇಲೆ ನನಗೆ ಒಂದು ವಾರ ಮಾಡಿದ್ಮೇಲೆ ಆ ಸಿಮ್ಟಮ್ಸ್ ಎಲ್ಲ ದಿನ ನನಗೆ ಇಂಪ್ರೂವ್ ಆಗೋದು ಗೊತ್ತಾಗ್ತಾ ಇತ್ತು. ಅಂದರೆ ನನಗೆ ಕೈಯಲ್ಲಿ ಏನಾದರೂ ಹಿಡ್ಕೊಂಡ್ರೆ ಸ್ವಲ್ಪ ವಜೆ ಹಿಡ್ಕೊಂಡ ತಕ್ಷಣ ಕೈ ನಡುಗ್ತಿತ್ತು ಸ್ವಲ್ಪ ಎಡಗೈ. ಬಟ್ ಅದೆಲ್ಲ ದಿನಕ್ಕೆ ದಿನ ನನಗೆ ಇಂಪ್ರೂವ್ಮೆಂಟ್ ಆಯಿತು. ಆಮೇಲೆ ನನಗೆ ಕನ್ಫರ್ಮ್ ಆಯಿತು, ಹೌದು ಇದರಿಂದ ನನಗೇನೋ ಒಂದು ಒಳ್ಳೆ ರಿಸಲ್ಟ್ ಇದೆ, ನಾನು ಡೈಲಿ ಹೋಗಬೇಕು ಅಂತ. ಬಟ್ ಅದೇ ಥರ ನಮ್ಮ ಮನೆಯವರು ನಾನು ಬಂದು 41 ದಿನ ಯಾವ ಥರ ಅಂದರೆ, ಯಾವುದಾದ್ರೂ ದೇವರು ಸ್ವಾಮಿಯವ್ರು ಹೇಳಿರ್ತಾರಲ್ಲ, ಒಂದು ವ್ರತ ಮಾಡಮ್ಮ ಒಂದು 41 ದಿವಸ ಅಂತ, ಆ ಥರ ಒಂದು ವ್ರತ ಅಂದ್ಕೊಂಡು ನಾವು ಡೈಲಿ 3 ಗಂಟೆಗೆ ಎದ್ಬಿಟ್ಟು ಮನೇಲಿ ಸ್ನಾನ ಪೂಜೆಗಳು ಎಲ್ಲ ಮುಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಯಾವ ಥರ ಶ್ರದ್ಧಾ ಭಕ್ತಿಯಿಂದ ಬರ್ತೀವೋ ಅದೇ ಥರ ಬಂದ್ವಿ. ಬಟ್ ದಿನಕ್ಕೆ ದಿನ ನಮ್ಮಲ್ಲೇ ನಮಗೆ ಗೊತ್ತಾಗ್ತಿತ್ತು ನಾವು ಇಂಪ್ರೂವ್ ಆಗ್ತಿದ್ದೀವಿ ಅಂತ. ಬಟ್ ನಮ್ಮ ಮನೆಯವ್ರಿಗೇನು ಏನೂ ಕಾಯಿಲೆ ಇರಲಿಲ್ಲ. ಬಟ್ ಅವ್ರು ಇರೋದು ಹಂಗಿದ್ದಾರೆ. ಬಟ್ ಅವ್ರಿಗೆ ಯಾವುದೂ ಶುಗರ್ BP ಏನಿಲ್ಲ. ಮೊದಲಿಂದನೂ ಅವ್ರಿಗೆ ಹೆಲ್ತ್ ಕಾನ್ಷಿಯಸ್ ಇದೆ, ಅವ್ರ ಹೆಲ್ತ್ ಚೆನ್ನಾಗಿದೆ. ಬಟ್ ನನಗೆ ಸ್ವಲ್ಪ ಅದೇ ನರ್ವಸ್ ಪ್ರಾಬ್ಲಮ್ ಆಗಿತ್ತು, ಅದು ಕೊರೋನಾ ಇಂಜೆಕ್ಷನ್ ತೊಗೊಂಡಾಗಿತ್ತೋ ಏನಾಗಿತ್ತೋ ಗೊತ್ತಿಲ್ಲ, ಆ ಥರ ಆಗಿತ್ತು. ಬಟ್ ಇಲ್ಲಿಗೆ ಬಂದ ಮೇಲೆ ನಾನು ಫಿಟ್ ಆಗಿನಿ.
ಏನಿಲ್ಲ ಇವಾಗ ಆ ಥರ ಪ್ರಾಬ್ಲಮ್ಸ್ ಏನಿಲ್ಲ ನನಗೆ. ಕೈದು ಇದು ದಿನನೇ ಚೇಂಜಸ್ ಆಗ್ತಿತ್ತು ನನಗೆ. ನನ್ನಲ್ಲೇ ನನಗೆ ಅನಿಸ್ತಿತ್ತು ಇದರಿಂದ ನನಗೇನೋ ಒಂದು ರಿಸಲ್ಟ್ ಇದೆ, ನಾನು ಹೋಗ್ಬೇಕು ಅಂತ. ಬಟ್ ಅದೇ ಥರ ನಾವು ಇಲ್ಲಿಗೆ ಬಂದ್ವಿ, 45 ದಿನ ಬಂದ್ವಿ, ತುಂಬ ಒಳ್ಳೆಯದಾಯಿತು ನಮಗೆ. ಬಟ್ ಅಂದ್ಕೊಂಡ್ವಿ ಮನಸ್ಸಲ್ಲಿ ಏನಾದರೂ ಮಾಡಿ ನಾವು ಡೈಲಿ ಅಂತೂ ಇನ್ನು ತಿಂಗಳಾನುಗಟ್ಟಲೆ ಇದೇ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. 30 ಕಿಲೋಮೀಟ್ರ್ ದೂರದಿಂದ ಕಾರ್ ಇದೆ ಅಂತ ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೀವಿ. ಬಟ್ ಈ ಥರ ಹೋಗೋಕ್ಕಾಗಲ್ಲ. ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಒಟ್ಟು ಒಂದು ದುಡ್ಡು ಅಡ್ಜಸ್ಟ್ ಮಾಡಿ ನಾವು ನಮ್ಮ ಮನೆಗೆ ನಾವು ಆ ಆರೋಗ್ಯ ತೊಗೊಂಬಂದು ಡೈಲಿ ಮನೆಯಲ್ಲೇ 2 ಟೈಮ್ಸ್ ಥೆರಪಿ ಮಾಡ್ಕೊಂಡು ಇನ್ನೂ ಒಳ್ಳೆ ರಿಸಲ್ಟ್ ಪಡ್ಕೋಬೇಕು. ನಾವು ಮಕ್ಕಳೆಲ್ಲ ಚಿಕ್ಕವರಿದ್ದಾರೆ, ಇನ್ನು ನಮ್ಮದೆಲ್ಲ ಮಾಡೋದೆಲ್ಲ ತುಂಬ ಕೆಲಸಗಳಿದ್ದಾವೆ ಅಂದ್ಕೊಂಡು ಇಬ್ಬರು ನಿರ್ಧಾರಕ್ಕೆ ಬಂದ್ವಿ. ಬಟ್ ಅದೇ ಥರನೇ ಇವಾಗ ಮೇಡಮ್ನ ಹತ್ರ ನಾವು ಆರ್ಡ್ರ್ ಮಾಡಿದ್ವಿ. ನಮ್ಮದು ಎಲ್ಲ ಐಟಮ್ ಬಂದಿದೆ, ತೊಗೊಂಡೋಗೋಣ ಅಂತ ಬಂದಿದ್ವಿ ಇವತ್ತು. ತುಂಬ ಖುಷಿ ಆಗ್ತಿದೆ. ಇದರಿಂದ ಎಲ್ಲ ಕಾಯಿಲೆಯಿಂದಲೂ ಹೊರಗೆ ಬರ್ತೀವಿ. ನಿಜವಾಗ್ಲೂ ನಾವು ಏನೇ ಕಾಯಿಲೆ ಇರಲಿ, ನಮಗೆ ಸೈನಸ್ ಇತ್ತು, ನನಗೆ ಕಫನೂ ಇಲ್ಲಿ ಬಂದಮೇಲೆ ನನಗೆ ತುಂಬ ಕಫ ಜಾಸ್ತಿ ಆಯಿತು. ಎಷ್ಟು ಕಫ ಅಂದರೆ ರಾತ್ರಿ ಮಲ್ಗೋಕ್ಕೂ ಬಿಡ್ತಿದ್ದಿಲ್ಲ, ಅಷ್ಟು ಕಫ ಜಾಸ್ತಿ ಆಯಿತು. 1-2 ದಿನ ಮೋಷನ್ ಆಯಿತು ತುಂಬ. ಅದರಿಂದ ನನಗೆ ಯಾರು ಏನು ಹೇಳಿದ್ರು ನಾನು ಕೇಳಿಸ್ಕೊಂಡಿಲ್ಲ. ಬಟ್ ಡೈಲಿ ಕ್ಲಾಸ್ನಲ್ಲಿ ಮೇಡಮ್ ಹೇಳ್ತಿದ್ರು ನಮಗೆ, ಇಲ್ಲಿಗೆ ಬಂದಮೇಲೆ ನೀವು ಈ ಜೇಡ್ ವಾಟರ್ ಕುಡಿದ್ಮೇಲೆ, ಈ ಇದು ಥೆರಪಿ ಎಲ್ಲ ಮಾಡಿದ ಮೇಲೆ ಎಲ್ಲ ಥರ ನಿಮ್ಮ ಸಿಮ್ಟಮ್ಸ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ, ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ, ನಿಮಗೆ ಪರ್ಮನೆಂಟಾಗಿ ಕ್ಯೂರ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾಯಿದ್ರು. ಬಟ್ ಅದನ್ನು ನಾವು ನಂಬಿದ್ವಿ, ವಿಶ್ವಾಸ ಇಟ್ಕೊಂಡು ಮೇಡಮನ ಮೇಲೆ. ಹೌದು, ನಮಗೂ ಗೊತ್ತಾಗ್ತಾ ಇತ್ತಲ್ಲ ಡೈಲಿ ನಾವು ವಾಸಿ ಆಗ್ತದೀವಿ ಅಂತ. ಹಂಗಾಗಿ ನಾವು ಬೇರೆಯವ್ರಿಗೆ ಯಾವ ಮಾತಿಗೂ ಕಿವಿ ಕೊಡಲಿಲ್ಲ. ಬಟ್ ನಮ್ಮ ರಿಲೇಷನ್ಸ್ನು ಭಾಳ ಜನ ಕರ್ಕೊಂಬಂದು ಹಾಕಿದ್ವಿ. ಅವ್ರು ಆ ಥರ ಸಿಮ್ಟಮ್ಸ್ ಕಂಡ ತಕ್ಷಣ ಡ್ರಾಪ್ ಆಗಿಬಿಟ್ರು. ಅವ್ರಿಗೆ ಹೇಳಿದ್ವಿ, ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇಲ್ಲ ಆ ಥರ ಆಗುತ್ತೆ, ನಮಗೆ ಕೂಡ ಆ ಥರ ಆಗಿತ್ತು, ಮತ್ತೆ ಒಳ್ಳೇದಾಗುತ್ತೆ ನಿಮಗೆ, ಕಂಟಿನ್ಯೂ ಮಾಡಿರಿ ಅಂದರೆ ಅವ್ರು ಯಾಕೋ ಮನಸ್ಸು ಮಾಡಲಿಲ್ಲ. ಬಟ್ ಅದು ಅವ್ರ ಬ್ಯಾಡ್ ಲಕ್, ನಾವೇನು ಮಾಡೋಕ್ಕಾಗಲ್ಲ. ಕೆರೆಗೆ ನೀರು ತೋರಿಸ್ಬೋದು ಇಲ್ಲಿ ನೀರಿದೆ ಅಂತ, ಬಟ್ ಕುಡ್ಸೋಕೆ ಯಾರಿಗೂ ಆಗಲ್ಲ, ಅವರೇ ಕುಡಿಬೇಕು. ಹಂಗಾಗಿ ನಾವಂತೂ ಹೇಳೋದೆಲ್ಲ ಎಲ್ಲರಿಗೂ, ನಾವು ಇಲ್ಲಿ ಬರಬೇಕು, ಬಂದಮೇಲೆ ನಿಮಗೆಲ್ಲ ಒಳ್ಳೇದಾದಮೇಲೆ 4 ಜನಕ್ಕೆ ನಾವು ಒಳ್ಳೇದು ಹಂಚಿದರೆ ನಮಗೆ ಆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಆ ಥರ ನಾವೊಂದು ವಿಶ್ವಾಸದಿಂದ ಎಲ್ಲರಿಗೂ ತುಂಬ ಜನ ಕರ್ಕೊಂಬಂದು ಹಾಕಿದ್ವಿ. ಕೆಲವ್ರು ಕಂಟಿನ್ಯೂ ಮಾಡಿದರು, ಕೆಲವ್ರು ಬಿಟ್ಟರು. ನಾವೀಗ ಅವ್ರು ನೆನೆಸ್ತಿದ್ವಿ, ನಮ್ಮನ್ನು ಕರ್ಕೊಂಬಂದು ಹಾಕಿದವ್ರನ್ನ, ಶರಣಗೌಡ್ರನ್ನ. ಹೌದಪ್ಪ, ಅವ್ರು ಒಳ್ಳೇದು ಮಾಡಿದ್ರು, ನಮಗೆ ಒಳ್ಳೆ ಕಡೆ ಕರ್ಕೊಂಡು ಹೋದ್ರು. ಯಾಕಂದ್ರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಒಂದು ಗುಳಿಗೆ ಬರ್ಕೊಡ್ತಾರೆ, ಒಂದು ದೊಡ್ಡ ಲಿಸ್ಟು, ಅವನ್ನೆಲ್ಲ ತೊಗೊತೀವಿ. ಆಮೇಲೆ ನಮಗೇನಾಗುತ್ತೆ, ಆ ಗುಳಿಗೆ ಸೈಡ್ ಎಫೆಕ್ಟ್ ಆಗಿ ಕಿಡ್ನಿ ಫೇಲ್ ಆಗೋದು ನನಗೆ ಆಗಿತ್ತು. ನನ್ನ ಕಣ್ಣಿಗೆ ಎಫೆಕ್ಟ್ ಆಗಿತ್ತು, ಅದು ಟ್ಯಾಬ್ಲೆಟ್ ತೊಗೊಂಡು ನನಗೆ ಒಂದು ಕಣ್ಣು ಮಧ್ಯೆ ಆಗಿತ್ತು, ಸ್ವಲ್ಪ ಮಬ್ಬು ಕಾಣಿಸ್ತಿತ್ತು. ಈಗ ಅದು ಕೂಡ ಎಲ್ಲ ನಿಚ್ಚಳಾಗಿ ಕಾಣಿಸ್ತಾ ಇದೆ ನನಗೆ ಕಣ್ಣು ಕೂಡ. ಮೇಡಮ್ ಇಲ್ಲಿ ಕಣ್ಣಿಗೆ ಕೂಡ ಥೆರಪಿ ಕೊಟ್ಟರು ನನಗೆ. ಕಣ್ಣಿಗಂತಲೇ ಒಂದು ಥೆರಪಿ ಕೊಟ್ಟರು. ಜೇಡ್ ವಾಟ್ರಲ್ಲಿ ಒಂದು ವಾಟ್ರ್ ಬರುತ್ತೆ, ಅದು ಕಣ್ಣಿಗೆ ಹಾಕೋಬೋದು ಅಂತೇಳಿ ಒಂದು ದಿನ ಕಣ್ಣಿಗೆ ಹಾಕೋಣಕ್ಕೆ ಹೇಳಿದರು. ಅದನ್ನೆಲ್ಲ ನಾನು ಕರೆಕ್ಟಾಗಿ ಅವ್ರು ಹೇಳ್ದಂಗೆ ನಾನು ರೂಲ್ಸ್ ಫಾಲೋ ಮಾಡಿದ್ದೀನಿ. ನನಗೆ ಕಣ್ಣಿಂದ ಕೂಡ ಸಮಸ್ಯೆ ಕ್ಲಿಯರ್ ಆಗೈತೆ. ಆಮೇಲೆ ನನಗೆ ಏನು ಕೈದು ಏನು ಪ್ರಾಬ್ಲಮ್ ಇತ್ತೋ, ಸ್ವಲ್ಪ ನರ್ವಸ್ ಪ್ರಾಬ್ಲಮ್ ಆಗಿತ್ತೋ, ಅದೆಲ್ಲ ನನಗೆ ಡೈಲಿ ಇಂಪ್ರೂವ್ ಆಗ್ತಾಯಿದೆ. ಎಷ್ಟು ಕೆಲಸ ಮಾಡಿದ್ರೂ ನನಗೆ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ಕೂಡ ಸುಸ್ತು, ನಾನು ಮಲಗಬೇಕು ಅಂತ ಅನ್ನಿಸ್ತಾ ಇಲ್ಲ ಇವಾಗ. ಡೈಲಿ ಇವಾಗ ಹಬ್ಬ ಬಂದೈತೆ ಅಂತ 4 ದಿನದಿಂದ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ಬಟ್ ಕಂಟಿನ್ಯೂಸ್ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ, ಚೆನ್ನಾಗಾಗಿದ್ದೀನಿ. ನಮ್ಮ ಮನೆಯವ್ರದ್ದಾಗಲಿ ತುಂಬ ಚೆನ್ನಾಗಾಗಿದೆ. ಬಟ್ ಮಕ್ಕಳು ಇಲ್ಲಿಗೆ ಬಂದು ಮಾಡೋಕ್ಕಾಗ್ತಿಲ್ಲ, ಅವ್ರು ಜಾಬಲ್ಲಿದ್ದಾರೆ, ತುಂಬ ಅವ್ರು ಬ್ಯುಸಿ ಶೆಡ್ಯೂಲಲ್ಲಿದ್ದಾರೆ, ಬರೋಕ್ಕಾಗ್ತಿಲ್ಲ. ಈ ಮನೆಗೆ ತಗೊಂಡೋಗಿ ಮಕ್ಕಳಿಗೂ ಅದನ್ನು ಅಭ್ಯಾಸ ಮಾಡಿಸೋಣ ಅಂಥೇಳಿ ಮನೆಗೆ ತೊಗೊಂಡೋಗ್ತಾ ಇದ್ದೀವಿ ಆರೋಗ್ಯನ. ನಮಸ್ತೆ. ಸೊ ಹೊಸದಾಗಿ ಬರ್ತಕ್ಕಂಥ ಅಪ್ಪ ಅಮ್ಮಂದ್ರಿಗೆ ಎಲ್ಲರಿಗೂ ಒಂದು ಡೌಟ್ ಇರುತ್ತಲ್ವಾ, ಇಲ್ಲಿ ಹೆಂಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಈ ಆರೋಗ್ಯನ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಇವ್ರು ಬಂದು ಇರೋ ಫ್ಯಾಮಿಲಿನ ಆರೋಗ್ಯ ಮಾಡ್ಕೊಳ್ಳೋ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಎಷ್ಟೋ ಬಡ ಅಪ್ಪ ಅಮ್ಮಂದ್ರಿಗೆ ಬಂದು ಇವ್ರ ಕಡೆಯಿಂದ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಹಾಯ ಆಗ್ತಾ ಇದೆ. ಹಾಗೆ ಇವ್ರ ಕಡೆಯಿಂದ 1% ಆಟೋರಸರವರ ಆಶ್ರಮದಲ್ಲಿ ಏನೆಲ್ಲ ನಿರಾಶ್ರಿತರಿದ್ದಾರೆ ಅವ್ರಿಗೂ ಕೂಡ ಇವ್ರ ಕಡೆಯಿಂದ 1% ಹೆಲ್ಪ್ ಆಗ್ತಾ ಇದೆ. ಅಪ್ಪ ಅಮ್ಮ ಕಂಪನಿ ಕಡೆಯಿಂದ, ಆಟೋರಸರವರ ಆಶ್ರಮದ ಕಡೆಯಿಂದ